ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಮೂರನೇ ಮಹಾಯುದ್ಧ, ವಿಶ್ವದ ಮಹಾಯುದ್ಧ ಅಂದರೆ ಥರ್ಡ್ ವರ್ಲ್ಡ್ ವಾರ್ ಶುರುವಾಗುತ್ತೆ ಅಂತ ಹಿಂದೆ ಮಾತಾಡಿದ್ವಿ. ಏನು ಅಂತಂದರೆ ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ಇದು 1 ವರ್ಷ ಆಗ್ತಾ ಬಂದಿತ್ತು ಯುದ್ಧ ಶುರುವಾಗಿ. ಈಗಾಗಲೇ 2ನೇ ವರ್ಷಕ್ಕೆ ಕಾಲಿಟ್ಬಿಟ್ಟಿದ್ದೀವಿ. ಇನ್ನೂ ನಿಂತಿಲ್ಲ, ಬಟ್ ಕಡಿಮೆ ಆಗಿದೆ, ತೀವ್ರತೆ ಸ್ವಲ್ಪ ಕಡಿಮೆ ಆಗಿದೆ. ಆವಾಗ ಮೂರನೇ ಮಹಾಯುದ್ಧ ಪ್ರಾರಂಭ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಮಾತಾಡಿದ್ವಿ. ಓಕೆ, ಸದ್ಯ ಆ ಲೆವೆಲ್ಗೆ ಹೋಗಲಿಲ್ಲ. ಮತ್ತು ಇವಾಗ ಮತ್ತೆ ಮೂರನೇ ಮಹಾಯುದ್ಧ ಶುರುವಾಗುತ್ತೆ ಅಂತ ಮಾಡ್ತಿದ್ವಿ. ಈ ಸರ್ತಿ ನಮ್ಮ ವಾದ ಏನಿದೆ ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ಅಂಶಗಳು ಜಾಸ್ತಿ ಇದೆ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಜೆರೂಸಲೇಮ್ ಇರೋದು ಇದರಲ್ಲಿ ಇಸ್ರೇಲ್ ಭಾಗ ಇದರಲ್ಲಿದೆ. ಈಗ ಇಸ್ರೇಲ್ ಅಂತ ಈಗ ಕರೀತಕ್ಕಂಥ ಒಂದು ದೇಶದಲ್ಲಿ ಜೆರೂಸಲೇಮ್ ಇದೆ. ಆ ಜೆರೂಸಲೇಮಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ್ದು. ಇದೇನಾಗಿದೆ, ಪ್ಯಾಲೆಸ್ಟೈನ್ ಅಂದರೆ ಪ್ಯಾಲೆಸ್ಟೈನ್ ಅಂತ ಇದೆ, ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್ ಅಂತ ಯಾಸರ್ ಅರಾಫತ್ ಅಂತ ಇದ್ದ, ಆತ ಸತ್ತು ಹೋಗಿದ್ದಾನೀಗ. ಏನಾಗಿದೆ, ಅವರು ಭಾಳ ಗಲಾಟೆ ಮಾಡ್ತಿದ್ರು. ಆ ಗಲಾಟೆ ಹಾಗೇ ಮುಂದುವರೆದಿದೆ. ಹಾಗೇ ಮುಂದುವರೆದು ಏನಾಗಿದೆ, ಇವಾಗ ನೋಡಿ ಹೆಜ್ಬುಲ್ಲಾ ಅಂತ, ನಮ್ಮಲ್ಲಿ ಹೇಗೆ ಕಾಂಗ್ರೆಸ್ಸು BJP ಜನತಾದಳ ಇದೆ, ಹಾಗೆ ಹೆಜ್ಬುಲ್ಲಾ ಅಂತ ಒಂದು ಗ್ರೂಪ್ ಇದೆ. ಅವರು ಮಿಲಿಟೆಂಟ್ಸ್ಗಳು. ಅವರು ಏನು ಮಾಡಿದ್ದಾರೆ, ಈ ಪ್ಯಾಲೆಸ್ಟೈನ್ ದೇಶ ಏನಿದೆ ಆ ದೇಶದ ಅಧಿಕಾರವನ್ನು ಅವ್ರ ಕೈನಲ್ಲಿದೆ, ಹೆಜ್ಬುಲ್ಲಾ ಕೈನಲ್ಲಿದೆ. ಹೆಜ್ಬುಲ್ಲಾ ಅನ್ನೋದು ಇರಾನ್ ದೇಶ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿರ್ತಕ್ಕಂಥ ಒಂದು ಮಿಲಿಟೆಂಟ್ ಗ್ರೂಪು. ಇವರು ಅಧಿಕಾರ ನಡೆಸ್ತಿರೋದ್ರಿಂದ ಏನಾಗಿದೆ, ಯುದ್ಧದ ತೀವ್ರತೆ ಜಾಸ್ತಿಯಾಗಿದೆ. ಇಸ್ರೇಲ್ನವ್ರು ಏನು ಮಾಡಿದ್ದಾರೆ, ತುಂಬ ಜೋರಾಗಿ ಹೊಡೆದಾಕ್ತಿದ್ದಾರೆ. ಏನು ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಮೊನ್ನೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಇಸ್ರೇಲಿನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅಂತ ಅಂದ್ಬಿಟ್ಟು ಅವ್ರು ಭಾಷಣ ಮಾಡಿದ್ರು. ಕೊನೆ ಮಿಲಿಟೆಂಟ್ ಇರೋವರೆಗೂ ನಾವು ಯುದ್ಧ ಮಾಡ್ತೀವಿ, ಯುದ್ಧ ನಿಲ್ಲಿಸೋ ಕ್ವಶ್ಚನ್ನೇ ಇಲ್ಲ ಅಂತಂದು. ಇಷ್ಟು ಖಡಾಖಂಡಿತವಾಗಿ, ಇಷ್ಟು ಧೈರ್ಯವಾಗಿ, ಇಷ್ಟು ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಹೇಳ್ತಕ್ಕಂಥ ಕೆಲಸ ನಮ್ಮ ನೆಹರು ಏನಾದರೂ ಮಾಡಿದ್ದಿದ್ದರೆ ಕಾಶ್ಮೀರ ಇವತ್ತು ನಮಗೆ ಸಮಸ್ಯೆನೇ ಆಗ್ತಿರಲಿಲ್ಲ, ಮತ್ತು ಪಾಕಿಸ್ತಾನ ನಮ್ಮ ವಿರುದ್ಧ ಕಿತಾಪತಿ ಮಾಡ್ತಿರ್ಲಿಲ್ಲ ಅಂತ ಹೇಳಬೇಕಾಗತ್ತೆ. ಯಾಕೆ ಮಾಡಲಿಲ್ಲ ನೆಹರು ಅಂತಂದರೆ, ಆತ ಬೇಸಿಕಲಿ ಮುಸಲ್ಮಾನ ಅಂತೆ. ಅವನು ಮೋಸದಿಂದ ಇಂಡಿಯಾ ದೇಶವನ್ನು ರಾಜ್ಯ ಮಾಡಬೇಕಿತ್ತು. ಹಾಗಾಗಿ ನಾನು ಕಾಶ್ಮೀರಿ ಪಂಡಿತ ಅಂತ ಹೇಳಿಕೊಂಡು ಏನು ಮಾಡಿದ್ರು, 17 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ. ಇದು ಮೋಸದ ಅತಿರೇಕ. ಇದು ನಾವು ಹಿಂದೂಗಳು ನಂಬಿಟ್ವಿ. ಏನಾಗುತ್ತೆ, ಈ ಬೆಂಜಮಿನ್ ನೆತನ್ಯಾಹು ಇಸ್ರೇಲಿನ ಪ್ರಧಾನಮಂತ್ರಿ ಅವರೇನು ಮಾಡಿದ್ದಾರೆ, ಆ ಥರ ಇಲ್ಲ. ಯುನೈಟೆಡ್ ನೇಷನ್ಸಲ್ಲಿ ಭಾಳ ತೀವ್ರವಾಗಿ ಹೇಳಿದ್ದಾರೆ, ಕೊನೆ ಮಿಲಿಟೆಂಟ್ ಇರೋವರೆಗೂ ನಾವು ಯುದ್ಧ ಮಾಡ್ತೀವಿ, ಇದನ್ನು ಯಾರೂ ಇದು ಮಾಡೋಕ್ಕಾಗೋದಿಲ್ಲ, ನಮ್ಮ ದೇಶದ ಜನಗಳ ರಕ್ಷಣೆಗೋಸ್ಕರ ಯುದ್ಧ ಮಾಡ್ತಾಯಿದ್ದೀವಿ, ಸಾಕಷ್ಟು ಹೇಳಿದ್ದಾರೆ. ಈಗ ಹೇಳ್ತಾ ಏನಾಗಿದೆ, ಹೆಜ್ಬುಲ್ಲಾ ಅದನ್ನು ನಸರುಲ್ಲಾ ಅಂತ ಅಂದ್ಬಿಟ್ಟು ಒಬ್ಬ ಲೀಡ್ರ್ ಇದ್ದಾನೆ, ಹೆಜ್ಬುಲ್ಲಾ ಲೀಡ್ರು. ಅವನ್ನ ಕೊಂದು ಹಾಕಿದ್ದಾರೆ ಅಂತ ಒಂದು ಸುದ್ದಿ. ಏನಾಗಿದೆ, ಅವನು ಕೊಂದು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಏನಾಗಿದೆ ನೋಡಿ, ಪಾಕಿಸ್ತಾನದ ಕರಾಚಿ ಒಳಗೆ ಗಲಾಟೆ ಆಗಿದೆ. ಪಾಕಿಸ್ತಾನದ ಕರಾಚಿಲಿ ಪಾಕಿಸ್ತಾನ ಎಲ್ಲಿ, ಪ್ಯಾಲೆಸ್ಟೈನಲ್ಲಿ ಸಾವಿರಾರು ಮೈಲಿಗಳ ಅಂತರ ಇದೆ. ಸುಮಾರು 3,500-4,000 ಮೈಲಿಗಳ ಅಂತರ ಇದ್ದರೆ ಇವರೇನು ಮಾಡಿದ್ದಾರೆ, ನಮ್ಮ ದೇಶದ ನಮ್ಮ ಬ್ರದರ್ ಒಬ್ಬ ಕೊಲೆ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದಾರೆ. ನಾವು ಆ ಥರ ಬೆಳೆಯೋದು ಆವಾಗ ಹಿಂದೂಗಳು. ನೋಡಿ, ನಮ್ಮಲ್ಲಿ ಕಾಶ್ಮೀರದಲ್ಲಿ ಏನಾಯಿತು, ಹಿಂದೂಗಳನ್ನ ನಾಳೆ ಯಾರಾದರೂ ಇಲ್ಲೇ ಕಾಶ್ಮೀರದಲ್ಲಿ ಉಳ್ಕೊಂಡಿದ್ರೆ ನಿಮ್ಮ ಹೆಣ್ಮಕ್ಳುಗಳನ್ನ ರೇಪ್ ಮಾಡ್ತೀವಿ, ನಿಮ್ಮ ಅಕ್ಕ ತಂಗಿನ ರೇಪ್ ಮಾಡ್ತೀವಿ, ನಿಮ್ಮ ಹೆಂಡ್ತಿನ ರೇಪ್ ಮಾಡ್ತೀವಿ, ನಿಮ್ಮ ತಾಯಿನ ರೇಪ್ ಮಾಡ್ತೀವಿ, ನಿಮ್ಮ ಮನೆಗೆ ಬೆಂಕಿ ಹಚ್ತೀವಿ, ನಿಮ್ಮ ಮನೇಲಿರ್ತಕ್ಕಂಥ ಚಿನ್ನ ಬೆಳ್ಳಿ ದುಡ್ಡನ್ನೆಲ್ಲ ಕೊಳ್ಳೆ ಹೊಡಿತೀವಿ ಲೌಡ್ ಸ್ಪೀಕರ್ಗಳೆಲ್ಲ ಅನೌನ್ಸ್ ಮಾಡಿಬಿಟ್ರೆ ಏನಾಯಿತು, ಇವರು ಹಿಂದೂಗಳು ಪಾಪ ಎಲ್ಲ ಬಂದರು, ದೇಶ ಬಿಟ್ಟು ಬಂದು ಕೆಲವರು ಜಮ್ಮುನಲ್ಲಿ ಆಶ್ರಯ ತೊಗೊಂಡ್ರು, ಕೆಲವರು ಡೆಲ್ಲಿವರೆಗೂ ಬಂದುಬಿಟ್ರು, ಕೆಲವರು ಪಂಜಾಬ್ಗೂ ಬಂದರು. ಏನಾಯಿತು, ಹಿಂದೂಗಳನ್ನೆಲ್ಲ ಓಡಿಸ್ಬಿಟ್ರು. ಯಾವಾಗ ಹಿಂದೂಗಳೆಲ್ಲ ಓಡಿಸ್ಬಿಟ್ಟು ಅಲ್ಲಿ ಕೆಟ್ಟ ಆಟ, ಕೂಲಿಗೆಟ್ಟ ಆಟ ಆಡ್ತಕ್ಕಂಥ ದುಷ್ಟ ಪ್ರವೃತ್ತಿ ಜನಗಳಿದ್ದರು, ಆವಾಗ ಏನು ಮಾಡಿದ್ರು, ಅವರು ಇದು ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಒಂದು ವರ್ಷ ತೆಗೆದ್ರು. ಅಂದರೆ ಪಾಕಿಸ್ತಾನ ಜೊತೆ ಸೇರಬೇಕು ನಾವು ಅಂತಂದ್ಬಿಟ್ಟು ಪ್ಲೆಬಿಸೈಟ್ ಮಾಡಬೇಕು. ಪ್ಲೆಬಿಸೈಟ್ ಅಂದರೆ ಜನಾಭಿಪ್ರಾಯ ಸಂಗ್ರಹ ಮಾಡಬೇಕು. ಇಲ್ಲಿರೋ ಮೂಲ ನಿವಾಸಿಗಳನ್ನೆಲ್ಲ ಓಡಿಸಿ, ನೀವು ಹೆದರಿಸಿ ಓಡಿಸ್ಬಿಟ್ಟು ಕೆಲವು ಬೆರಳೆಣಿಕೆಯಷ್ಟು ಜನಗಳನ್ನ ಕುತಂತ್ರಿಗಳನ್ನ ಇಟ್ಕೊಂಡು ಈ ಜನಾಭಿಪ್ರಾಯ ತಗೋಬೇಕು, ಓಟ್ ಹಾಕಿಸ್ಬೇಕು ಅಂತ ಹೊರಟಿದ್ದೆ. ಇದು ಕೆಟ್ಟ ರಾಜಕೀಯ ಆಟದ ಕುತಂತ್ರದ ಆಟ.
ಇದನ್ನೆಲ್ಲ ಮಾಡೋದು, ಇದೆಲ್ಲ ಸಕ್ಸಸ್ ಆಗಿಲ್ಲ. ಈಗೇನಾಗಿದೆ, ನರೇಂದ್ರ ಮೋದಿಯವರು ಬಂದಿದ್ದಾರೆ. ನರೇಂದ್ರ ಮೋದಿಯವರು ಬಂದು ಬಾಲಾಕೋಟಲ್ಲಿ ಏನಾಯಿತು, ನುಗ್ಗಿ ಹೊಡೆದ್ಬಿಟ್ಟು ಕಾರ್ಯಾಚರಣೆ ಮಾಡಿ ಸೈನಿಕರೆಲ್ಲ ವಾಪಸ್ ಬಂದರು. ಒಂದು ಪ್ರಾಣಹಾನಿ ಆಗಲಿಲ್ಲ. ಬಾಲಾಕೋಟ್ ಇದರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕಾಲದಲ್ಲಿ ನುಗ್ಗಿಬಿಟ್ಟು ಹೊಡೆದು ಆಕ್ರಮಣ ಮಾಡಿದಾಗ ಏನಾಯಿತು, ಮೋದಿನೇ ಮಾರ ಪಾಕಿಸ್ತಾನ ರಾಜ್ಯಗಳು ಉಗಾಡ್ಕೊಂಡು ದೇಶದಲ್ಲಿರ್ತಕ್ಕಂಥ ಜಾಗನ ಖಾಲಿ ಮಾಡಿದ್ರು. ಈಗ ಆ ಕಾಲ ಹೊರಟೋಗಿದೆ. ಇಷ್ಟೆಲ್ಲ ಇದ್ರೂ ನಾವು ಇನ್ನೂ ವೀಕಾ ಅನ್ನೋ ಪ್ರಶ್ನೆ ನಮ್ಮ ಮೇಲೆ ಹೇಳುತ್ತೆ. ಇದೇನಾಗಿದೆ ನೋಡಿ, ಸೇಮು ಇದನ್ನು ನಾವು ಇಸ್ರೇಲ್ ಗಮನಿಸಿದಾಗ ಬೆಂಜಮಿನ್ ನೆತನ್ಯಾಹು ಏನು ಮಾಡಿದ್ದಾರೆ, ಕೊನೆ ಮಿಲಿಟೆಂಟ್ನ ನಾವು ಎಲಿಮಿನೇಟ್ ಮಾಡೋವರೆಗೂ, ಕೊನೆ ಮಿಲಿಟೆಂಟ್ನ ನಾವು ಸಾಯಿಸೋವರೆಗೂ ಯುದ್ಧನ ನಿಲ್ಲಿಸೋದಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ನಾವು ಯುದ್ಧ ಮಾಡ್ತಾಯಿದ್ದಾರೆ. ಯುದ್ಧ ಮಾಡ್ತಾ ಎಲ್ಲಿಗೆ ಬಂದಿದೆ ಅಂತಂದರೆ ಹೆಜ್ಬುಲ್ಲಾ ಮಿಲಿಟೆಂಟ್ ಗ್ರೂಪು ಪ್ಯಾಲೆಸ್ಟೈನ್ ಆಡಳಿತ ನಡೆಸ್ತಾ ಇರೋದು. ಅವರೇನು ಮಾಡಿದ್ದಾರೆ, ಹೆಜ್ಬುಲ್ಲಾ ಮೇಲೆ ಆಕ್ರಮಣ ಮಾಡಬೇಕು, ಹಿಜ್ಬುಲ್ಲಾದ ಹೆಡ್ ಬಂದ್ಬಿಟ್ಟು ನಸರುಲ್ಲಾ ಅಂತ ಅಂದ್ಬಿಟ್ಟು ಆತನ ಕೊಂದು ಹಾಕಿದ್ದಾರೆ ಅಂತ ಒಂದು ವದಂತಿ. ಕೊಂದು ಹಾಕಿದ್ದಾರೆ ಬಿಟ್ಟಿದ್ದಾರೆ ಬೇರೆ ವಿಷಯ. ಆದರೆ ನಸರುಲ್ಲಾನವ್ರನ್ನ ಕೊಂದು ಹಾಕಿದ್ದಾರೆ ಅಂದ್ಬಿಟ್ಟು ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರು ಏನಿದೆ ಕರಾಚಿನಲ್ಲಿ ಗಲಾಟೆ ಮಾಡಿದ್ದಾರೆ. ಇದೇನು ಅಂದರೆ ಇಸ್ರೇಲ್ ಮಾಡಿರೋ ತಪ್ಪು, ಹ್ಯುಮ್ಯಾನಿಟಿ ಅದು ಇದು. ಯಾವಾಗ ಚೆನ್ನಾಗಿ ವಧೆ ತಿಂತಾರೆ ಈ ಮುಸಲ್ಮಾನರು ಏನು ಮಾಡ್ತಾರೆ, ಹ್ಯುಮ್ಯಾನಿಟಿ ಅಂತ ಮುಖವಾಡ ಹಾಕೋತಾರೆ. ಯಾವಾಗ ಇವರು ಆಕ್ರಮಣ ಮಾಡ್ತಾರೆ ಆವಾಗ ಸುಮ್ಮನೆ ಇದ್ಬಿಡ್ತಾರೆ. ಇದರಲ್ಲಿ ಏನಾಗಿದೆ, ಮಿಲಿಟೆಂಟ್ ಆ್ಯಕ್ಟಿವಿಟಿ ಮಾಡೋರೊಬ್ಬರು ಮತ್ತು ಅದಕ್ಕೆ ಹ್ಯುಮ್ಯಾನಿಟಿಯ ನಾಗರಿಕತೆ ಮುಖವಾಡ ಹೊತ್ತಿಸೋರೊಬ್ಬರು, ಎರಡು ಥರದ ಜನಾಂಗ ಇದೆ. ನಾವು ಈ ಜನಾಂಗ ವಿಷಯ ಮಾತಾಡಬೇಕು ಅಂತಂದರೆ ನಮ್ಮಲ್ಲಿ ಏನಾಗಿದೆ, ಸಿನಿಮಾದಲ್ಲಿ ಜಾತಿ ಎರಡು ಗಂಡು ಹೆಣ್ಣು ಎಂದೊಂದು ತಪ್ಪುರಿ. ಈಗ ನೋಡಿ ಏನಾಗಿದೆ, ಯುದ್ಧ ಮಾಡ್ತಕ್ಕಂಥ ಜನಾಂಗನೇ ಒಂದು, ಯುದ್ಧ ಮಾಡಿ ಗೆದ್ದಾಗ ಸುಮ್ಮನೆ ಬಿಡ್ತಾರೆ, ಸೋತ್ರೆ ಹ್ಯುಮ್ಯಾನಿಟಿ ಮುಖವಾಡ ಹಾಕೊಂಡು ಬರ್ತಕ್ಕಂಥ ಜನಾಂಗ. ಇವರು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ ಯುದ್ಧ ಮಾಡೋದಕ್ಕೆ. ಈ ಥರ ಮಾನವ ಜಾತಿನಲ್ಲಿ ಎರಡು ಜಾತಿ ಇದಾಗಿದೆ. ಏನು ಅಂತ, ಯುದ್ಧ ಮಾಡೋಕ್ಕೆ ಪುಂಡ್ರನ್ನ ಎತ್ಕಟ್ಬಿಡ್ತಾರೆ. ಪುಂಡ್ರನ್ನ ಎತ್ಕಟ್ಬಿಟ್ಟು ಯಾವಾಗ ಈ ಪುಂಡ್ರು ಸೋಲ್ತಾರೆ ಅಂತ ಬರ್ತಾರೆ, ಯಾವಾಗ ಇವ್ರ ಕೈ ಕೆಳಗಾಗತ್ತೆ ಆವಾಗ ಏನು ಮಾಡ್ತಾರೆ, ಹ್ಯುಮ್ಯಾನಿಟಿ ಮುಖವಾಡ ಹಾಕ್ಕೊಂಡು ಮುಂದೆ ಬರ್ತಾರೆ. ಇವ್ರನ್ನೇ ನಾವು ಅರ್ಬನ್ ನಕ್ಸಲೈಟ್ಸ್ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಏನಾಗಿದೆ, ನಮ್ಮ ದೇಶದ ಪ್ರಜಾಪ್ರಭುತ್ವ ವಿನ್ಸ್ಟನ್ ಚರ್ಚಿಲ್ ಹೇಳ್ದಂಗೆ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಕೈಲಿಗೆ ಹಾಕ್ಕೊಂಡ್ಬಿಟ್ಟಿದೆ. ಹಾಗಾಗಿ ಏನಾಗಿದೆ, ಅರ್ಬನ್ ನಕ್ಸಲೈಟ್ಸ್ ಅಂತ ಹೇಳ್ತೀವಿ. ಈ ಅರ್ಬನ್ ನಕ್ಸಲೈಟ್ಸ್ ಅಂದರೆ ಏನು ಅಂತಂದರೆ ನೋಡಿ, ಈ ನಕ್ಸಲೈಟ್ಸ್ಗಳು ಸರ್ಕಾರದ ವಿರುದ್ಧ ಗಲಾಟೆ ಮಾಡಿದ್ರೆ ಸರ್ಕಾರದ ಸೈನಿಕರನ್ನ ಪೊಲೀಸನ್ನ ಕೊಂದಾಕ ಸುಮ್ಮನೆ ಇದ್ಬಿಡ್ತಾರೆ. ಅದೇ ಏನಾದರೂ ಇವ್ರಿಗೆ ಏನಾದ್ರು ಏಟು ಬಿತ್ತು ಅಂತಂದರೆ ಹ್ಯುಮ್ಯಾನಿಟಿ ಅಂತ ಶೀಲ್ಡ್ ಹಾಕ್ಕೊಂಡು ಬಂದುಬಿಡ್ತಾರೆ, ಮುಖವಾಡ ಹಾಕ್ಕೊಂಡು ಬಂದುಬಿಡ್ತಾರೆ. ಇದು ನಮ್ಮ ದೇಶದ ದೊಡ್ಡ ದುರಂತ. ಇದೇ ದುರಂತ ಇಸ್ರೇಲ್ ನಡೀತಾ ಇದೆ. ಅವರೇನಾಗಿದ್ದಾರೆ, ಈಗ ನಸರುಲ್ಲಾ ಅನ್ನೋನ್ನ ಕೊಂದು ಹಾಕಿದ್ರಿಂದ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರು ಕರಾಚಿ ಒಳಗೆ ಗಲಾಟೆ ಮಾಡ್ತಿದ್ದಾರಂತೆ, ಹ್ಯುಮ್ಯಾನಿಟಿ ಇದಂತಂದ್ಬಿಟ್ಟು. ಇದೇನಾಗುತ್ತೆ ಅಂತಂದರೆ ಇದು ಕೊನೆಯೇ ಇಲ್ಲ ರೀ, ಕಳ್ಳಾಟಕ್ಕೆ ಕೊನೆ ಇರೋದಿಲ್ಲ. ಆ ದೃಷ್ಟಿಯಿಂದ ಏನಾಗುತ್ತೆ, ನಾವು ನಮ್ಮ ಸಂವಿಧಾನ ದೊಡ್ಡದು, ಸಂವಿಧಾನ ನಮ್ಮ ಧರ್ಮ ಅಂತ ಹೇಳೋದು ಭ್ರಷ್ಟ ರಾಜಕಾರಣಿಗಳು. ವಿನ್ಸ್ಟನ್ ಚರ್ಚಿಲ್ ಹೇಳ್ದಂಗೆ ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್, ಫಾಸ್ಟೆಸ್ಟ್ ವೇ ಆಫ್ ಮೇಕಿಂಗ್ ಮನಿ. ಯಾವುದಾದ್ರು ಉದ್ಯೋಗ ಇದೆ ಅಂತ ರಾಜಕೀಯ ಅಂತ ಮಾಡ್ಕೊಂಡ್ರು, ಎಲ್ಲೂ ಸಲ್ಲದವನು ಎಲ್ಲೂ ಸಲ್ತಾನೆ. ಇಂಥವ್ರು ಏನು ಮಾಡ್ತಾರೆ, ಸಂವಿಧಾನನೇ ನಮ್ಮ ಧರ್ಮ ಅಂತಾರೆ. ನಮ್ಮ ಮೇಲ್ವರ್ಗದ ಜನ ಆದರೆ ಏನು ಮಾಡ್ತಾರೆ, ಇವರು MBBS ಇಂಜಿನಿಯರಿಂಗ್ ಓದಿಸ್ಬಿಟ್ಟು ಅಮೇರಿಕಕ್ಕೋ ದುಬೈಗೋ ಲಂಡನ್ಗೋ ಕಳಿಸ್ಬಿಡ್ತಾರೆ. ಇಲ್ಲೇನಾಗುತ್ತೆ, ಅವರು ಅಮೇರಿಕಾದ ಪ್ರೆಸಿಡೆಂಟ್ ಆಗಿ ಹೊಡ್ತಾರೆ, ದುಬೈನಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ, ದುಬೈನ ಇಂಡೈರೆಕ್ಟಾಗಿ ರೂಲ್ ಮಾಡ್ತಾರೆ. ಇಲ್ಲಿ ಉಳಿದಿರ್ತಕ್ಕಂಥವ್ರು ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಇವರೇನು ಮಾಡ್ತಾರೆ, ಎಲ್ಲ ದುಷ್ಟಾಟಗಳನ್ನ ಮಸ್ತಿ ಮಾಡೋಕ್ಕೋಸ್ಕರ ಅಧಿಕಾರ ಇರೋದು ಅಂತಂದ್ಬಿಟ್ಟು ಮಾಡ್ತಾರೆ. ಹೀಗೆ ಮಾಡಿ 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 ಏನಾಗಿದೆ, ನಮ್ಮ ದೇಶ ಅಧೋಗತಿಗೆ ಹೋಗ್ತಾ ಇದೆ. ಇದು ತಪ್ಪಿಸ್ಬೇಕು ಅಂತಂದರೆ ನೆತನ್ಯಾಹು ಥರ, ಇಸ್ರೇಲ್ನ ಪ್ರಧಾನಮಂತ್ರಿ ನೆತನ್ಯಾಹು ಥರ ನಾವು ಸಹ ಸತ್ಯ ಏನಿದೆ ಅದು ಮಾತಾಡೋದು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮತ್ತು ನಮ್ಮ ಕೊಳಕುಗಳೇನಿದೆ ನಾವೇ ಹೊರಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಬೇಕು. ಯಾರೋ ಅಮೇರಿಕಾದವನು ಬಂದು ಮಾಡೋದಿಲ್ಲ, ಯಾರೋ ಲಂಡನಿಂದ ಬಂದು ಮಾಡೋದಿಲ್ಲ. ಅವರೆಲ್ಲ ಬರ್ತಾರೆ ಅಂತಂದರೆ ₹10 ಇನ್ವೆಸ್ಟ್ ಮಾಡಿ ₹20 ತಗೊಳಕ್ಕೆ ಬರ್ತಾರೆ, ₹10 ಇನ್ವೆಸ್ಟ್ ಮಾಡಿ ₹100 ತಗೊಳಕ್ಕೆ ಬರ್ತಾರೆ. ವ್ಯಾಪಾರದ ಪ್ರಪಂಚ ಇದು. ಆ ದೃಷ್ಟಿಯಿಂದ ನಮ್ಮ ಕೊಳಕುಗಳನ್ನ, ನಮ್ಮ ಇದನ್ನು ನಾವೇ ಹೊರಗೆ ಹಾಕ್ತಕ್ಕಂಥ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡ್ಕೋಬೇಕು. ಈ ವ್ಯವಸ್ಥೆ ಸೃಷ್ಟಿ ಮಾಡ್ಕೋಬೇಕು ಅಂತಂದರೆ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅಂದರೆ ಯಾರು ಕಷ್ಟಪಟ್ಟು ದುಡಿತಾನೆ
ಅವ್ರಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ ಅಂತ ಹೇಳಿದ್ರು. ಇದನ್ನು ನಾವು ತಿಳ್ಕೊಬೇಕಾಗಿದೆ, ಅಳವಡಿಸ್ಕೋಬೇಕಾಗಿದೆ, ಅದರ ಪ್ರಕಾರ ಜೀವನ ಮಾಡಬೇಕಾಗಿದೆ. ಇದಕ್ಕೆ ನಮಗೆ ದೊಡ್ಡ ಲೀಡ್ರಾಗಿ ಕಾಣಿಸ್ತಾ ಇರೋರು ಇಸ್ರೇಲಿನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅಂತ ಅಂದ್ಬಿಟ್ಟು. ಅವ್ರು ನೋಡಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ದೊಡ್ಡ ಭಾಷಣ ಮಾಡಿದಾಗ ಹೆಜ್ಬುಲ್ಲಾ ಅನ್ನೋದು ಬದುಕಿರೋವರೆಗೂ, ಹೆಜ್ಬುಲ್ಲಾ ಅನ್ನೋರು ಪ್ಯಾಲೆಸ್ಟೈನ್ನ ರೂಲ್ ಮಾಡೋವರೆಗೂ ನಮ್ಮ ದೇಶದ ಪ್ರಜೆಗಳಿಗೆ ಶಾಂತಿ ಸುಖ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಸಂದರ್ಭನೇ ಬರೋದಿಲ್ಲ. ಹಾಗಾಗಿ ಕೊನೆ ಹೆಜ್ಬುಲ್ಲಾನ ಕೊಲೆ ಮಾಡೋವರೆಗೂ ನಾವು ಅಟ್ಯಾಕ್ ಮಾಡ್ತಿರ್ತೀವಿ ಅಂತ ಹೇಳಿದ್ರು. ಇದನ್ನೇ ನಾವು 1980ನೇ ಇಸ್ವಿನಲ್ಲಿ ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳ ಮೇಲೆ ಅಟ್ಯಾಕ್ ಆದಾಗ ನಮ್ಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಏನಿದ್ರು ಅವ್ರು ಹೇಳಿದ್ದಿದ್ರೆ, ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳು ಯಾರಿದ್ರು ಅವರೆಲ್ಲ ಜನರಲ್ ಅಸೆಂಬ್ಲಿಯಲ್ಲಿ ಹೇಳಿದರೆ ನಮ್ಮ ದೇಶನೂ ಸಹ ಸ್ಟ್ರಾಂಗ್ ಆಗಿರೋದು, ಸುಭಿಕ್ಷವಾಗಿರೋದು, ಜನಗಳ ನೆಮ್ಮದಿಯಾಗಿ. ನಮ್ಮ ದೇಶದಲ್ಲಿ ಹಿಂದೂಗಳೇ ನಿರಾಶ್ರಿತರಾಗಿದ್ದಾರೆ. ಹಿಂದೂಗಳು ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಎಲ್ಲ ನೋಡ್ಕೊತಿದ್ದೀವಿ. ನಾವು ಸಂವಿಧಾನವನ್ನು ಒಪ್ಕೊಂಡಿದ್ರು, ಡೆಮಾಕ್ರಸಿನ ಒಪ್ಕೊಂಡಿದ್ರು, ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತಂದರು. ಬಹುಮತದ ಜನಸಂಖ್ಯೆ ಆಶೋತ್ತರಗಳನ್ನ ತಿಲಾಂಜಲಿ ಕೊಟ್ಟು ತರ್ಪಣ ಕೊಟ್ಬಿಟ್ಟು ನಾವೇನು ಮಾಡ್ತಿದ್ವಿ, ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಾ ಏನಾಗಿದೆ, ಇದು ಹಿಂದೂಗಳು ಜಾಸ್ತಿ ಇರ್ತಕ್ಕಂಥ ಜನಸಂಖ್ಯೆ 75-77% ಇದ್ದೀವಿ. ನಮ್ಮನ್ನು ಧಿಕ್ಕರಿಸಿ ನಮ್ಮನ್ನು ಮೂಲೆಗೆ ತಳ್ಳಿ 200 ವರ್ಷ ಆದರೂ ಇವರು ಸುಖ ಶಾಂತಿ ಸಂಬಂಧ ತರಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದ ಯಾರು ಪ್ರಧಾನಮಂತ್ರಿಯಾಗಿ ನಮ್ಮ ದೇಶಕ್ಕೆ ಬಂದಿದ್ದಾರೆ ಇವರು ನರೇಂದ್ರ ಮೋದಿಯವರು ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಬೇಸಿಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವ್ರನ್ನ ಬೆಂಬಲಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ಹಾಗೆಯೇ ನೆತನ್ಯಾಹು ಯಾರಿದ್ದಾರೆ ಇಸ್ರೇಲ್ನ ಪ್ರಧಾನಮಂತ್ರಿ, ಅವ್ರು ಏನು ಕ್ರಮ ತಗೊಂಡಿದ್ದಾರೆ ಅವ್ರ ದೇಶದ ರಕ್ಷಣೆಗೋಸ್ಕರ, ಅದೇ ಕ್ರಮಗಳನ್ನ ನಾವು ನಮ್ಮ ದೇಶದ ಡೆಮಾಕ್ರಸಿ ಉಳಿಸೋಕ್ಕೋಸ್ಕರ, ನಮ್ಮ ದೇಶದ ಬಹುಮತದ ಜನಸಂಖ್ಯೆ ಉಳಿಸೋಕ್ಕೋಸ್ಕರ ತಗೋಬೇಕಿತ್ತು ಅಂತ ಹೇಳಿ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.